ಪ್ರಿಯ ವೀಕ್ಷಕರೇ, ಹಲವಾರು ಜನ ದೇವಸ್ಥಾನಗಳಿಗೆ ಹೋಗ್ತೀರಿ. ದೇವಸ್ಥಾನಗಳಲ್ಲಿ ಮಂತ್ರಿಸಿದಂತಹ ನಿಂಬೆಹಣ್ಣನ್ನು ತರ್ತೀರಿ. ಕೆಲವೊಮ್ಮೆ ನೀವೇ ನಿಂಬೆಹಣ್ಣುಗಳನ್ನು ತಗೊಂಡು ಹೋಗಬಹುದು, ಅಥವಾ ದೇವಸ್ಥಾನದವರೇ ಪ್ರಸಾದದ ರೂಪದಲ್ಲಿ ನಿಂಬೆಹಣ್ಣನ್ನು ಕೊಡಬಹುದು. ಯಾವುದೇ ರೀತಿಯದ್ದಾಗಿರಲಿ, ತಂದಂತಹ ನಿಂಬೆಹಣ್ಣನ್ನು ನೀವು ಉಪಯೋಗ ಮಾಡಬಾರದ ರೀತಿಯಲ್ಲಿ ಮಾಡೋದ್ರಿಂದಾಗಿ ನೀವು ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಸರಿಯಾದ ರೀತಿಯಲ್ಲಿ ನೀವು ದೇವಸ್ಥಾನದಿಂದ ತಂದ ನಿಂಬೆಹಣ್ಣನ್ನು ಹೇಗೆ ಉಪಯೋಗಿಸೋದು ನೋಡಿ. ದೇವರ ಪಾದ ಸ್ಪರ್ಶಗ ಅಥವಾ ಮೂರ್ತಿಯ ಸ್ಪರ್ಶವಾಗಿರತಕ್ಕಂತಹ ನಿಂಬೆಹಣ್ಣುಗಳನ್ನು ತಂದು ನೀವು ನಿಮ್ಮ ದೇವರ ಮನೆಯಲ್ಲಿಟ್ಟು ಪೂಜಿಸಬೇಕು. ತಾನೇ ಒಣಗಿ ಅಥವಾ ಕೊಳೆತು ಹೋದ ನಂತರ ಅದನ್ನು ಬಿಸಾಡಬೇಕು. ಇನ್ನು ಕೆಲವರು ದೃಷ್ಟಿಗೋಸ್ಕರ ಅಂತಲೇ ಏನು ಮಾಡಿರ್ತಾರೆ, ನಿಂಬೆಹಣ್ಣನ್ನು ಮಂತ್ರಿಸಿ ತಂದಿರ್ತಾರೆ, ದೃಷ್ಟಿಯ ಇಳೆಯನ್ನು ತೆಗೆದು ಒಡೆದು ಹಾಕ್ತಾರೆ. ಈ ದೃಷ್ಟಿಯ ಇಳೆಯನ್ನು ತೆಗೆದು ಒಡೆದು ಹಾಕುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನೀವು ಕಾಲಿನಲ್ಲಿ ನಿಂಬೆಹಣ್ಣುಗಳನ್ನು ತುಳಿಯಬಾರದು. ಎಷ್ಟೊಂದು ಜನ ನೀವಿಳಿಸ್ಬಿಟ್ಟು ಕಾಲಲ್ಲಿ ತುಳಿದು ಬಿಡ್ತೀರಾ. ಯಾವುದೇ ಕಾರಣಕ್ಕೂ ದೇವಸ್ಥಾನದಿಂದ ಮಂತ್ರಿಸಿ ತಂದಂತಹ ನಿಂಬೆಹಣ್ಣುಗಳನ್ನು ಕಾಲಿನಿಂದ ತುಳಿಯಬಾರದು. ಕೈನಿಂದಾನೇ ಒಡೆದು ಹಾಕಿ ಅದಾದ ನಂತರ ಬಲದ್ದು ಎಡಕ್ಕೆ, ಎಡದ್ದು ಬಲಕ್ಕೆ, ಈ ರೀತಿ ಎಕ್ಸ್ ಆಕಾರದಲ್ಲಿ ನಿಂಬೆಹಣ್ಣುಗಳನ್ನು ಹಾಕಬೇಕು. ಈ ರೀತಿಯಾಗಿ ಮಾಡದೆ ಕೆಲವೊಬ್ಬರು ಕಾಲಿನಲ್ಲಿ ತುಳಿತಿದ್ದೀರಿ, ಕೆಲವೊಬ್ರಿಗೆ ಗೊತ್ತಿಲ್ಲದೆ ಮಾಡ್ತಿದ್ದೀರಿ, ಕೆಲವೊಬ್ರು ಗೊತ್ತೂ ಮಾಡ್ತಾ ಇದ್ದೀರಿ. ಈ ತಪ್ಪನ್ನು ಮಾಡೋದ್ರಿಂದ ತುಂಬ ಸಮಸ್ಯೆಗಳನ್ನು ನೀವು ಅನುಭವಿಸಬೇಕಾಗತ್ತೆ. ನೀವು ಯಾವ ಉದ್ದೇಶಕ್ಕಾಗಿ ನಿಂಬೆಹಣ್ಣುಗಳನ್ನು ಮಂತ್ರಿಸಿ ತಂದಿರ್ತೀರೋ ಅದು ಕೆಲಸ ಮಾಡದೆ ಹೋಗುತ್ತೆ. ಜಾಗ್ರತೆ.